ಈಗ ಮೇಡಮ್, ನೀವು ಹೇಳ್ತಾ ಇದ್ರಿ ಮನೆ ಕಟ್ಟಿಸ್ಕೊಡ್ಬೇಕು ಅನ್ನುವಂಥದ್ದಿದೆ ನನಗೆ ಅಂತೆಲ್ಲ. ಆ, ಗುಡಿಸಲಿನಿಂದ ಒಂದು ದೇವದುರ್ಗದ ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿ ಇರುವಂತಹ ಮನೆ ಈಸಿ ಅಂತೂ ಇರಲ್ಲ, ಅದೆಲ್ಲವೂ ಕೂಡ ಚಾಲೆಂಜಿಂಗ್, ಪ್ರತಿ ಹೆಜ್ಜೆಯೂ ಕೂಡ. ಎಲ್ಲ ಚಾಲೆಂಜಿಂಗ್ ತಗೊಂಡಿನಿ ಸರ್. ಅದು ನನಗೆ ಏನು ಕೊಡಬೇಕು ದೇವ್ರು ತಾನಾಗಿ ಕೊಟ್ಕೊಂಡು ಹೋಗ್ಬಿಟ್ಟಾನಷ್ಟೇ. ನಾವು ಅದನ್ನ ನಾನಾಗಿ ಬಯಸಲಾರ್ದೇನೆ ಕೊಟ್ಬಿಟ್ಟಾನ. ಅದೇ ತರ ನನಗೂ ಕೂಡ ಎಲ್ಲರ ಒಗ್ಗಟ್ಟಾಗಿರ್ಬೇಕು. ನಾವು ಒಂದು ಹೊಟ್ಟೆ ಹುಟ್ಟಿದವರು, ನಮ್ಮ ತಂದೆ ತಾಯಿ ಹೋಗ್ಯಾರ, ಆದ್ರೆ ನಾವು 7 ಜನ ಇನ್ನ ಇದ್ದೀವಿ. ನಾನು ಅವ್ರಿಗೆ ಅದೇ ಹೇಳ್ತೀನಿ, ನಾವೆಲ್ಲರೂ ಸೇರಿ ಒಂದೇ ಕಡೆ ಇರೋಣ. ನಾವ್ ಏನ್ ಕಳ್ಕೊಂಡಿಲ್ಲ, ಎಲ್ಲರೂ ನಾವು ಪಡ್ಕೊಂಡಿವಿ, ಎಲ್ಲ ಒಳ್ಳೇದೇ ಆಗ್ಯದ, ಜೊತೆಗಿರೋಣ ಅಂತ ಒಂದು ಇದು ಹೇಳ್ತೀನಿ. ನಿಜವಾಗ್ಲೂ ಅಸಾಧ್ಯ ಅನ್ನೋಂಥದ್ದೇನಿಲ್ಲ, ಸಾಧ್ಯ ಮಾಡ್ಕೋಬೇಕು. ಆದ್ರೆ ಒಂದು ನಿಜವಾದ ದಾರಿಯಲ್ಲಿ ಒಂದು ನಿಷ್ಠೆಯಿಂದ ಇರಬೇಕು ಅನ್ನೋಂಥದ್ದು ಒಂದು ನನ್ನ ಆಸೆ. ಓಕೆ, ಈಗ ಕುಟುಂಬಸ್ಥರೆಲ್ಲರೂ ಕೂಡ ಹೊರಗಡೆ ಇದ್ದಾರೆ. ಮೇಡಮ್ ಮಾತಾಡ್ತಿರುವಾಗ ಬರೀ ನಿಮ್ ಬಗ್ಗೆನೇ ಹೇಳ್ತಿದ್ರು, ಯಾಕೆ ಅಷ್ಟೊಂದು ಪ್ರೀತಿ ನಿಮ್ಮ ಮೇಲೆ ಅಂತ. ಏನ್ರಿ ಬೇಕಾದಂಗ ಆರಾಮಿದ್ದೀವಿ ನಾವೇನು. ಅಲ್ಲ, ನಿಮಗೊಂದು ಒಳ್ಳೆ ಮನೆ ಮಾಡ್ಕೊಡ್ಬೇಕು ಅಂತ ಕನ್ಸಿದೆ ಅವರಿಗೆ, ಅದನ್ನೇ ಹೇಳ್ತಾ ಅಳ್ತಾ ಇದ್ರು ಅವರು. ಹೌದ್ರಿ, ನಾವ್ ಏನ್ ಇದ್ ಮಾಡಿಲ್ರಿ. ಈಗ ಇದಾದ್ದೇ ಸಾಕ್ರಿ. ನಾವ್ ಯಾವಾಗ ಮೊದ್ಲು ಹೆಂಗ ಇದ್ದೀವಿ ಹಂಗೆ ಇರ್ತೀವಿ. ನಾವೇನ್ ಹೆಚ್ಚಿಗೆ ಹಾಕಿ ನಮ್ಮಮ್ಮನ ಈಗ ಇದಾಗಲ್ಲ, ಅದನ್ನೇ ನಮ್ಗೆ ಸಂತೋಷ ರೀ. ಅದನ್ನೇ ಸಂತೋಷ. ನಾವ್ ಹೆಚ್ಚಿಗೆ ಕೇಳಿ ಹೆಚ್ಚಿಗೆ ಇದು ಮಾಡೋದಿಲ್ಲ. ಈಗ ಹೆಂಗ್ ಮೊದ್ಲೇ ಹೆಂಗಿದ್ದೀವಿ ಹಂಗೆ ನಾವು. ಅಲ್ಲ, ತುಂಬಾ ಜನ ಪ್ರೀತಿ ಸುಮ್ನೆ ತೋರಿಸೋದಿಲ್ಲ, ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿರ್ತೀರಿ. ನೋಡ್ಕೊಂತೀವ್ರಿ ಚೆನ್ನಾಗಿ. ನಾವ್ ಒಂದೇ ಇದ್ರಾಗೆ ನಾವು ಒಂದೇ ನಡೆದಿವ್ರಿ. ಒಂದೇ ನಾವ್ ಅವ್ರದ್ದು ಹೆಚ್ಚು ನಮ್ದು ಹೆಚ್ಚು ಅಂತ ಹಿಂಗ ನಡೆದಿಲ್ಲ. ಒಂದೇ ಭಾವನದಾಗ ಒಂದೇ ಇದ್ರಾಗೆ ನಡೆದಿವ್ರಿ. ನಾವು ಹಂಗ ಮಾಡ್ಕೊಂಡಿಲ್ಲ ರೀ. ನಾವು ನಮ್ಮಮ್ಮಗೆ ಹಂಗೆ ನಡ್ಕೊಂಡಿವ್ರಿ. ಆಕಿಂದು ನಾವು ಇದು ಮಾಡ್ಕೊಂಡಿಲ್ಲ, ನಮ್ದು ಆಕಿ ಮಾಡ್ಕೊಂಡಿಲ್ಲ. ಅದು ಹಂಗಾಗಿ ಹಿಂಗ ನಡೆದದ್ರಿ. ಒಂದೇ ಲೆಕ್ಕದಾಗ ನಡೆದ್ವಿ ನಾವು. ಈಗಾದ್ರನ ನಮ್ಮಮ್ಮ ನಾವ್ ಹೆಚ್ಚಿಗೆ ಅಂತ ನಾವು ಕೇಳೋದಿಲ್ಲ ರೀ. ಆಕಿ ಹಂಗ ಈಗ ಹಂಗೆ ರೀ ನಾವು. ಯಾಕೆ ಮೇಡಮ್ ಅಷ್ಟೊಂದು ಪ್ರೀತಿ ಇವ್ರ ಮೇಲೆ? ಇನ್ನು ನಮ್ಮ ತಂದೆ ತಾಯಿ ಹಾಕಿದ ಒಂದು ನಮ್ಗೆ ಒಂದು ಮಾರ್ಗದರ್ಶನ ಅಂತ ಇರ್ಬೋದು. ಅವರು ಸೋದರ ಮಾವನ ಮಗಳು, ನಮ್ಮ ಅಣ್ಣಗೆ ತೆಕ್ಕೊಂಡಿವಿ ಚೆನ್ನಮ್ಮ ಅಂತೇಳಿ. ಅವರು ಕೂಡ ನಾವು ಏನಿದ್ರು ಕೂಡ ಇದು ಏನು ಶಾಶ್ವತಲ್ಲ, ಎಲ್ಲರೂ ನಮ್ಮ ಒಂದು ಸಂಬಂಧಗಳೇ ಶಾಶ್ವತ ಅನ್ನೋಂಥದ್ದು ಅವರು ಒಂದು ಉದ್ದೇಶ ಆಗಿರ್ತದೆ. ಹಂಗಾಗಿ ನಾನು ಅವಾಗ ಈ ಊರಲ್ಲಿ ನಾನೊಬ್ಬ ಹೆಣ್ಣು ಮಗಳು ಶಾಲೆಗೆ ಹೋಗೋಕ್ಕೆ, ಅದನ್ನ ಎಲ್ಲರೂ ಈ ಹುಡುಗಿಗೆ ಶಾಲೆಗೆ ಹೋಗ್ತಂತಳ, ಏನಾಗ್ತಾಳ ಮುಂದೆ ಏನಿಲ್ಲ ಅಂತೇಳಿ ಅಷ್ಟೆಲ್ಲ ಮಾತಾಡಿ ಕೇಳೋದು, ಅಷ್ಟು ಪ್ರೀತಿಯಿಂದ ನಮಗೆಲ್ಲ ಆಶೀರ್ವಾದ ಮಾಡ್ತಿದ್ರು. ಅದು ಇವತ್ತು ನನ್ಸಾಯ್ತಿಲ್ಲ ಅವರೆಲ್ಲರ ಆಶೀರ್ವಾದದಿಂದ ಅಂತ ನಾವು. ನೀವು ಕೇಳಲಿಲ್ವಾ ಒಂದು ಒಳ್ಳೆ ಮನೆ ಮಾಡಿಕೊಟ್ಟು ಬಿಡಮ್ಮ ಅಂತ? ಇಲ್ಲ ರೀ, ನಮ್ಗೆ ಹಂಗೆ ಅದನ್ನೇ ಸಂತೋಷ ಆಗ್ಯದ್ರಿ. ಆಯ್ತು ಆತದ. ಈಗ ಎಲ್ಲ ಬೇರೆ ಬೇರೆ ಇದಿರಲ್ಲ. ನಾವೇನು ಇದಿಷ್ಟು ಕುಟುಂಬದಾಗ 3 ಕುಟುಂಬ ಅಂದ್ರೆ ನಮ್ಗೊಂದು 9 ಎಕರೆ 10 ಎಕರೆ ಭೂಮಿ ರೀ. ಅವಾಗಲೇ ರೈತರು ಹಿಂಗೆ ಮಾಡ್ಕೊಂತ ಉಂಡ್ಕಂತ ಅದೇ ಒಬ್ರು ಜೋಲಿ ಒಬ್ರು ಹಿಡ್ಕೊಂಡು ಹಂಗೆ ಬಂದಿವ್ರಿ ನಾವು. ಹೆಚ್ಚೆಲ್ಲ ಕಡಿಮೆ ಅಲ್ದಂತ ಈಗ ನಮ್ಮಮ್ಮಗೆ ಒತ್ತಾಯ ಮಾಡಿಲ್ಲ ನಾವು. ಮಾಡಿಲ್ಲ ರೀ. ಇದ್ದಾದ್ರಾಗ ಆಗ್ಬೋದಂತ ಮಾಡ್ಕೊಂತ ಹಿಂಗೆ ಹೊಂಟಿವ್ರಿ ನಾವು. ಒತ್ತಾಯಕ್ಕೆ ನಮ್ಮಮ್ಮಗೆ ನಾವು ಇದು ಮಾಡಿಲ್ಲ. ಇನ್ನೊಬ್ರೇ ಆಗ್ಲಿ, ನಮ್ಗೆ ಇದ್ದದ್ದು ಇರ್ತದಲ್ಲ, ಅದು ಇದ್ದಿದ್ದೇ ನಮ್ಗೆ ನಿಜವಾದದ್ದು ಇರ್ತದ. ಕರೆಕ್ಟ್. ಈಗ ಎಲ್ಲ ಜನಕ್ಕೋಸ್ಕರ ಅಷ್ಟೆಲ್ಲ ಮಾಡ್ತಾರೆ. ಅವ್ರು ಮನ್ಸು ಮಾಡಿರ್ತಿದ್ರೆ ನಿಮ್ಗೆ ಒಂದು ಒಳ್ಳೆ ಮನೆ ಮಾಡಿಕೊಟ್ಟು ಬಿಡ್ಬೋದಿತ್ತು. ಆದ್ರೆ ಅವ್ರಲ್ಲಿ ಸ್ವಾರ್ಥ ಇಲ್ಲ. ಹೆಂಗಂತ್ರಿ? ಸ್ವಾರ್ಥ ಇಲ್ಲ, ನಮ್ಗೆ ಎಲ್ಲ ಬೇಕು ಅನ್ನೋದಿಲ್ಲ ಅವ್ರು. ಇಲ್ಲ ಇಲ್ಲ ರೀ, ಇಲ್ಲ. ತುಂಬಾ ಹತ್ತಿರದಿಂದ ನೋಡಿರ್ತೀರಿ ನೀವು ಅವ್ರದ್ದು ಕಷ್ಟಗಳನ್ನೆಲ್ಲ, ಹೇಗೆ ಫೇಸ್ ಮಾಡ್ತಿದ್ರು ಅಂತ. ಹಂಗೆ ನೋಡ್ಕೊಂತ ಇದು ಮಾಡಿವ್ರಿ. ಮತ್ತೆ ಹೇಳೋದೇನು ಇಷ್ಟೇ. ಈಗ ಒಬ್ರದ್ದು ಹೊತ್ತೆ ಒಬ್ರ ಮೇಲೆ ಹಂಗೆ ನಾವು. ಈಗ ಜೋಲಿ ನಮ್ಮಮ್ಮ ಹೆಂಗ್ ಜೋಲಿ ಹೊಂಟದ ಅದೇ ಜೋಲಿ ಮೇಲೆ ನಾವು ಹಿಂಗೆ ಹೊಂಟಿವಿ ನಾವು. ಓಕೆ, ಅಮೇಝಿಂಗ್. ವೀಕ್ಷಕರೇ, ಕರೆಮ್ ಅವ್ರು ಹೇಳ್ತಾ ಇದ್ರು, ನಾನು ಮನಸ್ಸು ಮಾಡಿರ್ತಿದ್ರೆ ಬಹುಶಃ ಅವ್ರಿಗೊಂದು ಒಳ್ಳೆ ಮನೆ ಮಾಡಿಕೊಟ್ಟು ಬಿಡಬಹುದಿತ್ತು, ಆದ್ರೆ ನಾನು ನನ್ನ ಸ್ವಾರ್ಥಕ್ಕೆ ಬೇಕು ಅಂತ ಬಳಸ್ಕೊಂಡಿಲ್ಲ ಯಾವುದನ್ನು ಕೂಡ, ಅಧಿಕಾರವನ್ನ ಅಂತ.